ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಅವಳೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವಳ ಸಾವು ನನ್ನ ಕೈಯಲ್ಲೇ ಆಗ್ತಿತ್ತು. ಅಮ್ಮ, ಅವಳು ಅಲ್ಲಿ ಇರಲಿಲ್ಲ, ತಪ್ಸ್ಕೊಂಡ್ಬಿಟ್ಟಿದ್ದಾಳೆ. ನನಗನ್ಸುತ್ತೆ ಅವಳಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಅವರು ಬೇರೆ ಯಾರನ್ನೋ ನೋಡಿ ಹೇಳಿರ್ಬೇಕು ಅಂತ ಅನ್ಸುತ್ತೆ. ಸಿಗ್ತಾಳೆ ಅನ್ಕೊಂಡು ಹೋಗಿದ್ವಿ ಅಮ್ಮ. ಇಲ್ಲಿಗೆ ನಮ್ಮ ದುಃಖ, ಕೋಪ, ಆವೇಶ, ನೋವು ಎಲ್ಲದಕ್ಕೂ ಪ್ರತಿಫಲ ಸಿಗುತ್ತೆ ಅನ್ಕೊಂಡಿದ್ವಿ. ಆದರೆ ಏನೂ ಆಗಲಿಲ್ಲ. ಯೋಚನೆ ಮಾಡಬೇಡಿ, ಪ್ರಯತ್ನ ನಮ್ಮದು, ಫಲ ದೇವ್ರದ್ದು. ಭಗವಂತನ ಮೇಲೆ ನಂಬಿಕೆ ಇಡೋಣ. ದುಷ್ಟರನ್ನ ಸಂಹಾರ ಮಾಡೋಕ್ಕೆ ಎಷ್ಟೆಲ್ಲ ಅವತಾರಗಳೆತ್ತಿದ್ದಾನೆ. ಅಂಥದ್ರಲ್ಲಿ ಈ ಶಾರ್ವರಿ ತೃಣ ಮಾತ್ರ. ಅವಳು ಪಾಪದ ಕೂಡ ತುಂಬಿದೆ. ಇನ್ನು ಅವಳನ್ನ ಕಾಪಾಡೋದಕ್ಕೆ ಯಾರಿಂದನೂ ಆಗಲ್ಲ. ಈಗ ನೀವು ಅವಳ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ನಾವು ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದೆ. ಕೆಲಸಗಳು ಏನಮ್ಮ ಅದು? ನಾಳೆ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಪೂಜೆಗೆ, ಪ್ರಸಾದಕ್ಕೆ, ಅನ್ನ ಸಂತರ್ಪಣೆಗೆ ಏನೇನು ವ್ಯವಸ್ಥೆಗಳು ಬೇಕೋ ಅದನ್ನೆಲ್ಲ ಮಾಡ್ಕೋಬೇಕು. ಪೂಜೆ ಸಾಮಾನು, ಅಡುಗೆ ಸಾಮಾನೆಲ್ಲ ನಾವೇ ತರಬೇಕು. ಹಾಗೇನೆ ಅಡುಗೆನೂ ನಮ್ಮ ಕೈಯಾರ ನಾವೇ ಮಾಡಬೇಕು. ಇಷ್ಟೊಂದು ಕೆಲಸ ಎಲ್ಲ ನಾನೊಬ್ಳೆ ಹೇಗೆ ಮಾಡಲಿ ಹೇಳಿ? ಅಮ್ಮ ಪೂಜೆ ಬಗ್ಗೆ, ದೇವ್ರ ಬಗ್ಗೆ ಮಾತಾಡ್ತಿರುವಾಗ ನಾವ್ಯಾಕೆ ಶಾರ್ವರಿ ಬಗ್ಗೆ ಮಾತಾಡೋದು? ಅಮ್ಮನ ಸಂತೋಷಕ್ಕಿಂತ ನಮ್ಮ ದ್ವೇಷ ದೊಡ್ಡದಲ್ಲ. ಏನೇನು ಬೇಕಂತ ಲಿಸ್ಟ್ ಕೊಡಮ್ಮ. ನೀನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಇರುತ್ತೆ. ಸರಿ, ಆ ಲಿಸ್ಟ್ಗಳನ್ನೆಲ್ಲ ನಿಂಗೆ ಕಳಿಸ್ತೀನಿ. ಹಾಗೆ ತುಲಾಭಾರನೂ ಮಾಡಬೇಕು. ಅವಿ, ಆ ಲಿಸ್ಟ್ನ ನಿನಗೆ ಕಳಿಸ್ತೀನಿ. ಅವಿ, ನೀನು ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳನ್ನೆಲ್ಲ ನೋಡ್ಕೊಂಡ್ರೆ ಸಾಕು. ಸರಿ ಅಮ್ಮ, ನೀವು ಅಂದ್ಕೊಂಡಿದ್ದು ಹಾಗೆ ಆಗಲಿ. ಪೂಜೆ ತುಂಬ ಚೆನ್ನಾಗಿ ನಡೆಯುತ್ತೆ, ತುಲಾಭಾರನೂ ಆಗುತ್ತೆ, ಅನ್ನ ಸಂತರ್ಪಣೆನೂ ಆಗುತ್ತೆ. ಸರಿನಾ? ಸರಿ, ಹಾಗಾದರೆ ನಾಳೆ ದೇವಸ್ಥಾನಕ್ಕೆ ಬೇಗ ಹೋಗಬೇಕು. ಆಫೀಸ್ ಕೆಲಸಗಳು ಏನಿದ್ರು ಎಲ್ಲ ಇವತ್ತೇ ಮುಗಿಸ್ಕೊಂಬಿಡಿ. ನಾಳೆಗೇನು ಇಟ್ಕೋಬೇಡಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ವಿಷಯ ಬಿಟ್ಟು ಬೇರೆ ಏನು ಮಾತಾಡಬಾರ್ದು. ಸರಿನಾ? ಬ್ರೋ, ಒಂದೆರಡು ಕೊಟೇಶನ್ ಕಳಿಸ್ಬೇಕಿತ್ತು, ಜೊತೆಗೆ ಒಂದೆರಡು ಮೇಲ್ ಮಾಡಬೇಕಿತ್ತು. ಇವತ್ತೇ ಮಾಡಿ ಮುಗಿಸ್ಬೋಣ. ಪಾಪು, ಯಾಕೆ ಹಾಗೆ ನೋಡ್ತಾ ಇದೀಯಾ? ಮಕ್ಳಿಗಿದ್ದ ಟೆನ್ಷನ್ನ ಎಷ್ಟು ಬುದ್ಧಿವಂತಿಕೆನ ದೂರ ಮಾಡಿಬಿಟ್ಟೆ ಅಲ್ವಾ? ನಾವೆಲ್ಲರೂ ಯಾಕೆ ಬೇಜಾರಲ್ಲಿ ಬಂದಿದ್ದೀವಿ ಅನ್ನೋದೇ ಮರ್ತೋಯ್ತು. ದೇವ್ರ ಕಾರ್ಯ ಅಂತ ಹೇಳಿ ನಮ್ಮನ್ನು ಡೈವರ್ಟ್ ಮಾಡಿ ನೀನೇ ನಮ್ಮ ಪಾಲ್ಗೆ ದೇವತೆ ಆಗ್ಬಿಟ್ಟೆ. ನನ್ನ ಪಾಪು ಇಷ್ಟೆಲ್ಲ ದೊಡ್ಡವನಾಗ್ಬಿಟ್ಟಿದ್ದಾನ? ಇದೆಲ್ಲ ಅರ್ಥ ಆಗತ್ತ ಅವನಿಗೆ? ಮಾಮ ನಾನಿನ್ನೂ ಚಿಕ್ಕ ಮಗು ಅಲ್ಲ, ಕೆನ್ನೆ ಜುಟ್ಬೇಡ. ನೀನಿನ್ನೂ ನನಗೆ ಚಿಕ್ಕ ಪಾಪುನೇ, ತುಂಬ ಬುದ್ಧಿವಂತ ಅಂತ ಅನ್ಕೋಬೇಡ. ನಡಿ, ಈಗ ಮನೆಗೆ ಹೋಗಿ ಬೇಗ ಮಲ್ಗು. ನಾಳೆ ಸರಿಯಾದ ಟೈಮ್ಗೆ ದೇವಸ್ಥಾನದಲ್ಲಿ ಇರಬೇಕು. ಅಪ್ಪಣ್ಣ ರಾಜು, ಮತ್ತೆ ನಾನಿನ್ನು ಬರ್ತೀನಿ.